ಭಾರತದ ದಾಳಿಗೆ ಉಗ್ರ ಮಸೂದ್ ಫಿನಿಶ್ ಆಗಿದ್ದಾನೆ. ಉಗ್ರ ಮಸೂದ್ ಅಜರ್ ಕುಟುಂಬವೇ ಸರ್ವನಾಶ ಆಗಿದೆ. ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಮುಖ್ಯಸ್ಥ ಮಸೂದ್ ಅಜರ್ ಇಡೀ ಫ್ಯಾಮಿಲಿಯನ್ನ ಬಲಿ ಪಡೆಯಲಾಗಿದೆ. ಆಪರೇಷನ್ ಸಿಂಧೂರಕ್ಕೆ ಮಸೂದ್ ಕುಟುಂಬದ 14 ಮಂದಿ ಬಲಿಯಾಗಿದ್ದಾರೆ. ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಮುಖ್ಯಸ್ಥ, ಆತನ ಇಡೀ ಕುಟುಂಬವೇ ಸರ್ವನಾಶ ಆಗಿದೆ. ಆಪರೇಷನ್ ಸಿಂಧೂರ ಹೆಸರಿನಲ್ಲಿ ನಡೆಸಿರುವಂತಹ ಏರ್ ಸ್ಟ್ರೈಕ್ ನಲ್ಲಿ ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಮುಖ್ಯಸ್ಥ ಮಸೂದ್ ಅಜರ್ ಫ್ಯಾಮಿಲಿ ಬಲಿಯಾಗಿದೆ. ಆಪರೇಷನ್ ಸಿಂಧೂರಕ್ಕೆ ಮಸೂದ್ ಕುಟುಂಬದ 14 ಮಂದಿ ಬಲಿಯಾಗಿದ್ದಾರೆ. ಭಾರತದ ವಿರುದ್ಧ ಕಳೆದ 3 ದಶಕಗಳಲ್ಲಿ ಜೈಷ್ ಎ ಮೊಹಮ್ಮದ್ ಮತ್ತು ಲಷ್ಕರ್ ಎ ತೊಯ್ಬಾ ಈ ಉಗ್ರ ಸಂಘಟನೆಗಳು ಸಾಕಷ್ಟು ಉಗ್ರ ದಾಳಿಗಳನ್ನು ನಡೆಸಿದೆ. ಸಾಕಷ್ಟು ಮಂದಿ ಈ ಉಗ್ರರ ದಾಳಿಯಲ್ಲಿ ಭಾರತೀಯರು ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಅನೇಕ ಸೈನಿಕರು, ಅನೇಕ ನಾಗರಿಕರು ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಈ ಒಂದು ಉಗ್ರ ಸಂಘಟನೆಗೆ ಸೇರಿರುವಂತಹ ಉಗ್ರ ಸಂಘಟನೆಯ ಮುಖ್ಯಸ್ಥ ಮಸೂದ್ ಅಜರ್ ಕುಟುಂಬದ 14 ಮಂದಿಯನ್ನು ಸರ್ವನಾಶಗೊಳಿಸಲಾಗಿದೆ. ಮಸೂದ್ ಕುಟುಂಬ ಸಾವಿನ ಬಗ್ಗೆ ಪಾಕ್ ಮಾಧ್ಯಮಗಳು ಈಗ ವರದಿಯನ್ನು ಮಾಡ್ತಾ ಇದೆ. ಮಸೂದ್ ಕುಟುಂಬ ಸರ್ವನಾಶ ಆಗಿದೆ. 14 ಮಂದಿ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಅದರ ಬಗ್ಗೆ ಈಗ ಪಾಕಿಸ್ತಾನದ ಮಾಧ್ಯಮಗಳು ವರದಿಯನ್ನು ಮಾಡ್ತಾ ಇದೆ. ಆಪರೇಷನ್ ಸಿಂಧೂರ್ ಕಳೆದ ರಾತ್ರಿ ನಡೆದಿರುವಂತಹ ಈ ಆಪರೇಷನ್ ಪಾಕಿಸ್ತಾನ ಈ ಮಟ್ಟಿಗೆ ಭಾರತದ ಪ್ರತಿದಾಳಿಯನ್ನು ನಿರೀಕ್ಷೆ ಮಾಡದಂತಿಲ್ಲ. ಉಗ್ರರು ಅಡಗುದಾಣಗಳು, ಉಗ್ರರು ಎಲ್ಲೆಲ್ಲಿ ವಾಸವಾಗಿದ್ರು, ಎಲ್ಲೆಲ್ಲಿ ಆಪರೇಷನ್ಗಳಿಗೆ ಸಂಬಂಧಪಟ್ಟಂತೆ ಕಾರ್ಯಾಚರಣೆಗಳನ್ನ ನಡೆಸಲಾಗ್ತಾ ಇತ್ತು, ಉಗ್ರ ತರಬೇತಿಯನ್ನ ಎಲ್ಲೆಲ್ಲಿ ಕೊಡಲಾಗ್ತಾ ಇತ್ತು, ಅವುಗಳನ್ನೇ ಟಾರ್ಗೆಟ್ ಮಾಡಿಕೊಂಡು ನಡೆಸಿರುವಂತಹ ದಾಳಿ ಇದು. ಎಷ್ಟು ನಿಖರ ಆಗಿತ್ತು ಅನ್ನೋದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಶೇಖರ್. ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಶಿಶೇಖರ್, ಇದೀಗ ಇಡೀ ಮಸೂದ್ ಕುಟುಂಬವೇ ಸರ್ವನಾಶ ಆಗಿದೆ. ಪಾಕಿಸ್ತಾನದ ಮಾಧ್ಯಮಗಳೇ ಇದರ ಬಗ್ಗೆ ವರದಿಯನ್ನು ಮಾಡ್ತಾ ಇದೆ. ಏನೇನು ಅಪ್ಡೇಟ್ ಸಿಗ್ತಾ ಇದೆ ಬಗ್ಗೆ? ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆಯ ನಾಯಕ ಮೌಲಾನಾ ಮಸೂದ್ ಅಜರ್ ಭಾರತದಲ್ಲಿ ಹಲವು ಉಗ್ರ ಕೃತ್ಯಗಳನ್ನು ಮಾಡಿದಂತಹ ಆರೋಪ ಹೊತ್ತಿದ್ದ. ಆತ ಭಾರತದ ಜೈಲಿನಲ್ಲಿದ್ದಾಗ IC 814 ವಿಮಾನವನ್ನು ಹೈಜಾಕ್ ಮಾಡಿಸಿ ಒತ್ತೆಯಾಳುಗಳನ್ನು ಇಟ್ಟುಕೊಂಡು ಆನಂತರ ಜೈಲಿನಿಂದ ಬಿಡುಗಡೆಯಾಗಿ ಮತ್ತೆ ಪಾಕಿಸ್ತಾನಕ್ಕೆ ಹೋಗಿದ್ದಂತಹ ಮೌಲಾನಾ ಮಸೂದ್ ಅಜರ್ನ ಇಡೀ ಕುಟುಂಬವನ್ನು ಭಾರತೀಯ ಸೇನೆ ಮಾಡಿದಂತಹ ವಾಯುದಾಳಿಯಲ್ಲಿ ಸರ್ವನಾಶ ಆಗಿದೆ. ಬಹಲ್ವಾಪುರದಲ್ಲಿ ಇವತ್ತು ಮಧ್ಯರಾತ್ರಿ ನಡೆದಂತಹ ದಾಳಿಯಲ್ಲಿ ಒಂದು ಪ್ರಿಸೈಸ್ ದಾಳಿ. ಅಲ್ಲಿನ 18 ಎಕರೆ ಪ್ರದೇಶದಲ್ಲಿ ಮಸೀದಿ, ಮದರಸಾ ಮತ್ತು ಮೌಲಾನಾ ಮಸೂದ್ ಅಜರ್ನ ಇಡೀ ಕುಟುಂಬ ಅಲ್ಲಿ ವಾಸವಾಗಿತ್ತು. ಆ ಕೇಂದ್ರದ ಮೇಲೆ ವಾಯುಪಡೆ ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಆತನ ಕುಟುಂಬದ 14 ಜನ ಈ ದಾಳಿಯಲ್ಲಿ ಬಲಿಯಾಗಿದ್ದಾರೆ ಎನ್ನುವಂತಹ ಸ್ಪಷ್ಟ ಮಾಹಿತಿ ಸಿಗ್ತಾ ಇದೆ. ಅಲ್ಲಿ ಮಸೂದ್ ಅಜರ್ ಇದ್ದನ ಅಥವಾ ಇಲ್ಲವಾ ಅನ್ನೋದ್ರ ಬಗ್ಗೆ ಇದುವರೆಗೆ ಸ್ಪಷ್ಟತೆ ಸಿಗ್ತಾ ಇಲ್ಲ. ಮಸೂದ್ ಅಜರ್ಗೆ ವಯಸ್ಸಾಗಿದೆ, ವಯೋಸಹಜ ಕಾಯಿಲೆಯಿಂದಾಗಿ ಆತ ಒಂದು ಪಾಕಿಸ್ತಾನದ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ರಹಸ್ಯವಾಗಿ ಟ್ರೀಟ್ಮೆಂಟ್ ತೆಗೆದುಕೊಳ್ತಾ ಇದ್ದಾನೆ ಅನ್ನುವಂತಹ ಮಾಹಿತಿಗಳಿದ್ವು. ಹಾಗಾಗಿ ಇವತ್ತು ನಡೆದಂತಹ ದಾಳಿಯ ಸಂದರ್ಭದಲ್ಲಿ ಆತ ಅಲ್ಲಿದ್ದನ ಅಥವಾ ಅಲ್ಲಿರ್ಲಿಲ್ವಾ ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ. ಆದರೆ 14 ಜನ ಆತನ ಕುಟುಂಬಸ್ಥರು ಈ ಘಟನೆಯಲ್ಲಿ ಭಾರತದ ವಾಯುದಾಳಿಯಲ್ಲಿ ಬಲಿಯಾಗಿದ್ದಾರೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಮಸೂದ್ ಅಜರ್ ಜೈಷ್ ಎ ಮೊಹಮ್ಮದ್ ಅನ್ನುವಂತಹ ಉಗ್ರ ಸಂಘಟನೆಯನ್ನ ಭಾರತದ ವಿರುದ್ಧ ಕಾಶ್ಮೀರದಲ್ಲಿ ಭಯೋತ್ಪಾದಕ ಕೃತ್ಯಗಳನ್ನು ಮಾಡೋದಕ್ಕೆ ಕಟ್ಟಿಕೊಂಡಿದ್ದ 90ರ ದಶಕದಲ್ಲಿ ಮಾಡಿಕೊಂಡಂತಹ ಉಗ್ರ ಸಂಘಟನೆ ಇದು. ಮಸೂದ್ ಅಜರ್ ನೇತೃತ್ವದಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಹಲವು ಉಗ್ರ ದಾಳಿಗಳಾದವು. ಸಂಸತ್ ಮೇಲೆ ದಾಳಿ ಮಾಡಿದ 2001ರ ಡಿಸೆಂಬರ್ನಲ್ಲಿ ನಡೆದಂತಹ ಪಾರ್ಲಿಮೆಂಟ್ ಮೇಲಿನ ಅಟ್ಯಾಕ್ನ ಪ್ರಮುಖ ಸಂಚುಕೋರ ಮಸೂದ್ ಅಜರ್. ಅದಾದ ನಂತರ ಉರಿ ಅಟ್ಯಾಕ್ ಆಯಿತು, ಪಠಾನ್ಕೋಟ್ ದಾಳಿ ಆಯಿತು, 2019ರಲ್ಲಿ ನಡೆದಂತಹ
ಪುಲ್ವಾಮಾ ದಾಳಿಯ ಪ್ರಮುಖ ಸಂಚುಕೋರ ಆತ, ಜೈಷ್ ಎ ಮೊಹಮ್ಮದ್ ಅನ್ನುವ ಉಗ್ರ ಸಂಘಟನೆಯ ನಾಯಕ ಮೌಲಾನಾ ಮಸೂದ್ ಅಜರ್. ಆತ ಭಾರತಕ್ಕೆ ಬೇಕಾದಂತಹ ಮೋಸ್ಟ್ ವಾಂಟೆಡ್ ಉಗ್ರ. ಜೊತೆಗೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯು ಕೂಡ ಮೌಲಾನಾ ಮಸೂದ್ ಅಜರ್ನನ್ನ ಟಾಪ್ ಮೋಸ್ಟ್ ವಾಂಟೆಡ್ ಅಂತ ಡೆಸಿಗ್ನೇಟ್ ಮಾಡಿತ್ತು. ಆತನ ತಲೆಗೆ ಅಮೆರಿಕದ $10 ಮಿಲಿಯನ್ ಬೆಲೆ ಕಟ್ಟಿತ್ತು. ಅಂತಹ ಉಗ್ರನ ಕುಟುಂಬವನ್ನ ಟಾರ್ಗೆಟ್ ಮಾಡಿ ಭಾರತ ದಾಳಿ ಮಾಡಿತ್ತು. ಇಡೀ ಕುಟುಂಬ ಸರ್ವಸ್ವವಾಗಿದೆ. ಭಾರತದಲ್ಲಿ ಹಲವು ದಾಳಿಗಳನ್ನು ಮಾಡಿ ಆತನಿಂದ 100ಕ್ಕೂ ಹೆಚ್ಚು ಅಮಾಯಕರು ಬಲಿಯಾದಂತಹ ಘಟನೆಗಳು ನಡೆದಿದ್ವು. ಆ ಹಿನ್ನೆಲೆಯಲ್ಲಿ ಮಸೂದ್ ಅಜರ್ನ ಕುಟುಂಬವನ್ನ ಟಾರ್ಗೆಟ್ ಮಾಡಿ ಆತನ ಕುಟುಂಬ ಮತ್ತು ಆತನ ಬೆಂಬಲಿಗರು ಇದ್ದಂತಹ ಮಸೀದಿ ಮರ್ಕಜನ್ನ ಟಾರ್ಗೆಟ್ ಮಾಡಿ ಈ ದಾಳಿಯನ್ನ ಮಾಡಲಾಯಿತು. ಭಾವಲ್ಪುರದಲ್ಲಿ 18 ಎಕರೆ ವಿಸ್ತೀರ್ಣವಾದಂತಹ ಪ್ರದೇಶದಲ್ಲಿ ಆತ ಒಂದು ಮಸೀದಿ ಮದರಸವನ್ನ ನಡೆಸ್ತಾ ಇದ್ದ. ಅದೇ ಮಸೀದಿಯಲ್ಲಿ ಉಗ್ರರಿಗೆ ತರಬೇತಿಯನ್ನು ಕೊಡ್ತಾ ಇದ್ದ. ಒಂದ್ಸಲಿ ಉಗ್ರರಿಗೆ ತರಬೇತಿ ಕೊಟ್ಟಾದ ನಂತರ ಜಮ್ಮು ಕಾಶ್ಮೀರದ ಗಡಿ ನಿಯಂತ್ರಣ ರೇಖೆಯಿಂದ ಅವರನ್ನ ಕಾಶ್ಮೀರಕ್ಕೆ ಕಳಿಸ್ತಾ ಇದ್ದ ವಿತ್ ವೆಪನ್ಸ್ನ ಜೊತೆಗೆ ಕಾಶ್ಮೀರದಲ್ಲಿ ಉಗ್ರವಾದಿ ಕೃತ್ಯಗಳನ್ನು ಮಾಡೋದಕ್ಕೆ. ಆತನನ್ನ ಟಾರ್ಗೆಟ್ ಮಾಡಿ ಹತ್ಯೆ ಮಾಡಲಾಗಿದೆ. ಇತ್ತೀಚೆಗೆ ನಡೆದಂತಹ ಪಹಲ್ಗಾಮ್ ಉಗ್ರ ದಾಳಿಗೂ ಜೈಷ್ ಎ ಮೊಹಮ್ಮದ್ ಸಂಘಟನೆಗೂ ಯಾವುದೇ ಸಂಬಂಧ ಇರಲಿಲ್ಲ. ಆದರೂ ಕೂಡ ಭಾರತ ಉಗ್ರರ ವಿರುದ್ಧ ಕ್ರಮ ತೆಗೆದುಕೊಳ್ಳುವ ವಿಷಯವಾಗಿ ಒಂದು ಲಷ್ಕರ್ ಎ ತೊಯ್ಬಾ, ಜೈಷ್ ಎ ಮೊಹಮ್ಮದ್ ಮತ್ತು ಹಿಜ್ಬುಲ್ ಮುಜಾಹಿದೀನ್ ಪಾಕಿಸ್ತಾನದ ನೆಲವನ್ನ ಬಳಸಿಕೊಂಡು ಭಾರತದಲ್ಲಿ ಯಾವೆಲ್ಲ ಉಗ್ರ ಸಂಘಟನೆಗಳು ಭಯೋತ್ಪಾದಕ ಕೃತ್ಯದಲ್ಲಿ ತೊಡಗ್ತಾ ಇದ್ವೋ ಅಂತಹ ಸಂಘಟನೆಗಳನ್ನ ಟಾರ್ಗೆಟ್ ಮಾಡಿಕೊಂಡು 9 ಉಗ್ರ ನೆಲೆಗಳ ಮೇಲೆ ಪ್ರಿಸೈಸ್ ಆದಂತಹ ದಾಳಿ ಮಾಡಿದೆ. ಭಾರತೀಯ ಸೇನಾ ಅಧಿಕಾರಿಗಳು ಹೇಳ್ತಾ ಇದ್ರು, ಒಂದು ನಿರ್ದಿಷ್ಟ ಪ್ರದೇಶಕ್ಕೆ ಗುರಿಯನ್ನಾಗಿಟ್ಟುಕೊಂಡ್ರೆ ಆ ಪ್ರದೇಶವನ್ನ ಮಾತ್ರ ಧ್ವಂಸಗೊಳಿಸುವಂತಹ ಕೆಲಸ ಆಗಿದೆ. ಬಿಟ್ರೆ ಅಕ್ಕಪಕ್ಕದ ಬಿಲ್ಡಿಂಗ್ಗಳಿಗೆ ನಾಗರಿಕರಿಗೆ ತೊಂದರೆಯಾಗುವಂತಹ ಯಾವುದೇ ದಾಳಿಯನ್ನ ಭಾರತ ಮಾಡಿಲ್ಲ. ಒಟ್ಟಾರೆ ಹಫೀಜ್ ಸೈಯದ್ ಮತ್ತು ಮಸೂದ್ ಅಜರ್ ಇಬ್ರು ಮೇನ್ ಟಾರ್ಗೆಟ್ ಇದ್ದದ್ದು ಭಾರತದ ವಾಯುದಾಳಿಯ ವಿಷಯದಲ್ಲಿ. ಅದರಲ್ಲಿ ಮಸೂದ್ ಅಜರ್ನ ಇಡೀ ಫ್ಯಾಮಿಲಿ ಸರ್ವನಾಶ ಆಗಿದೆ. ಆದರೆ ಆತ ಈ ದಾಳಿಯಲ್ಲಿ ಬಲಿಯಾಗಿದ್ದ ಅನ್ನುವಂತಹ ಮಾಹಿತಿ ಇನ್ನಷ್ಟೇ ಸ್ಪಷ್ಟ ಆಗಬೇಕಾಗಿದೆ. ಮತ್ತು ಹಫೀಜ್ ಸೈಯದ್ ಮರಿಡ್ಕೆಯಲ್ಲಿ ಮಾಡ್ತಿದ್ದಂತಹ ದೊಡ್ಡ ಟೆರರ್ ಕ್ಯಾಂಪ್, ಒಂದು ಯೂನಿವರ್ಸಿಟಿಯ ಮಾದರಿಯಲ್ಲಿ ಲಷ್ಕರ್ ಎ ತೊಯ್ಬಾದ ಉಗ್ರರಿಗೆ ತರಬೇತಿಯನ್ನು ಕೊಡ್ತಿದ್ದ. ಅದನ್ನು ಟಾರ್ಗೆಟ್ ಮಾಡಿ ದಾಳಿಯನ್ನ ಮಾಡಲಾಗಿದೆ. ಭಾರತ ಈಗಾಗಲೇ ಸೇನಾಧಿಕಾರಿಗಳು ಮತ್ತು ಡಿಫೆನ್ಸ್ ರಕ್ಷಣಾ ಇಲಾಖೆ ಮತ್ತು ವಿದೇಶಾಂಗ ಇಲಾಖೆಯಿಂದ ಜಂಟಿ ಪತ್ರಿಕಾಗೋಷ್ಠಿಯನ್ನ ಮಾಡಿತು. ಆ ಪತ್ರಿಕಾಗೋಷ್ಠಿಯಲ್ಲಿ ಸ್ಪಷ್ಟವಾಗಿ ಹೇಳ್ತು, ಪಾಕಿಸ್ತಾನ ಕ್ರಾಸ್ ಬಾರ್ಡರ್ ಟೆರರಿಸಂ ಅನ್ನ ಮಾಡುವಂತಹ ದೊಡ್ಡ ಇತಿಹಾಸ ಇದೆ. ಪಾಕಿಸ್ತಾನ ಈ ರೀತಿಯ ಉಗ್ರರನ್ನ ಸಾಕ್ತಾ ಇರೋದು, ಆ ಮೂಲಕ ಉಗ್ರರ ಮೂಲಕ ಭಾರತದ ಮೇಲೆ ದಾಳಿ ಮಾಡ್ತಿರುವ ಬಗ್ಗೆ ನಾವು ವಿಶ್ವಸಂಸ್ಥೆಗೆ ಸಾಕ್ಷ್ಯಗಳನ್ನ ಕೊಟ್ಟರೂ ಕೂಡ ವಿಶ್ವಸಂಸ್ಥೆ ಯಾವುದೇ ಕ್ರಮವನ್ನು ತೆಗೆದುಕೊಳ್ಳಿಲ್ಲ. ಭಾರತದ ಮೇಲೆ ಪಹಲ್ಗಾಮ್ನಂತೆ ಪುಲ್ವಾಮಾದಂತೆ ಮತ್ತೊಂದು ದಾಳಿ ಆಗಬಾರದು ಅನ್ನುವ ಕಾರಣಕ್ಕಾಗಿ ನಾವು ಅವರ ಉಗ್ರ ನೆಲೆಗಳ ಮೇಲೆ ದಾಳಿ ಮಾಡಿದ್ದೇವೆ. ಒಂದು ವೇಳೆ ಪಾಕಿಸ್ತಾನದ ಸೇನೆ ನಮ್ಮ ಮೇಲೆ ಪ್ರತಿ ದಾಳಿ ಮಾಡುವಂತಹ ದುಸ್ಸಾಹಸವೇನಾದರೂ ಮಾಡಿದ್ರೆ ಅದಕ್ಕೆ ಅಗತ್ಯ ಉತ್ತರವನ್ನ ಸಿಗುತ್ತೆ. ಆಪರೇಷನ್ ಸಿಂಧೂರ 2 ಶುರುವಾಗಬಹುದು ಅನ್ನುವಂತಹ ಸ್ಪಷ್ಟ ಎಚ್ಚರಿಕೆಯನ್ನ ಪಾಕಿಸ್ತಾನಕ್ಕೆ ಕೊಡಲಾಗಿದೆ. ಹಾಗೆ ಸಂಪರ್ಕದಲ್ಲಿರಿ ಶಶಿ. ಇನ್ನು ಸಿಆರ್ಪಿಎಫ್ ಯೋಧರ ರಜೆಯನ್ನ ಕ್ಯಾನ್ಸಲ್ ಮಾಡಲಾಗಿದೆ. ಯಾವುದೇ ಕ್ಷಣದಲ್ಲಿ ಸಿದ್ಧರಾಗಿರುವಂತೆ ಸೂಚನೆಯನ್ನ ಕೊಡಲಾಗಿದೆ. ಯೋಧರಿಗೆ ಭಾರತೀಯ ಸೇನೆಯಿಂದ ಈ ಸೂಚನೆ ಹೋಗಿದೆ. ಅರೆ ಸೇನಾಪಡೆಯ ಯೋಧರ ರಜೆಯನ್ನ ಕ್ಯಾನ್ಸಲ್ ಮಾಡಲಾಗಿದೆ. ಗೃಹ ಸಚಿವಾಲಯದಿಂದ ಈ ಮಹತ್ವದ ಆದೇಶ ಹೊರಬಿದ್ದಿರೋದು ನಿರೀಕ್ಷಿತ. ಇದು ಸಿಆರ್ಪಿಎಫ್ ಯೋಧರ ರಜೆಯನ್ನ ಕ್ಯಾನ್ಸಲ್ ಮಾಡಲಾಗಿದೆ. ಯಾವುದೇ ಕ್ಷಣದಲ್ಲೂ ಕೂಡ ಸಿದ್ಧ ಆಗಿರಿ ಅಂತ ಸೂಚನೆಯನ್ನ ನೀಡಲಾಗಿದೆ. ಗೃಹ ಇಲಾಖೆಯಿಂದ ನೀಡಿರುವಂತಹ ಆದೇಶ ಇದು. ಅರೆ ಸೇನಾಪಡೆಯ ಯೋಧರ ರಜೆಯನ್ನ ಗೃಹ ಇಲಾಖೆ ಕ್ಯಾನ್ಸಲ್ ಮಾಡಿ ಆದೇಶವನ್ನ ಹೊರಡಿಸಿದೆ. ಸಿಆರ್ಪಿಎಫ್ ಯೋಧರ ರಜೆಯನ್ನ ಕ್ಯಾನ್ಸಲ್ ಮಾಡಲಾಗಿದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿ. ಶಶಿ, ಇದೀಗ ಒಂದು ಕಡೆಯಲ್ಲಿ ಭಾರತ ನಡೆಸಿರುವಂತಹ ಕಾರ್ಯಾಚರಣೆ, ಮತ್ತೊಂದು ಕಡೆಯಲ್ಲಿ ಸಿಆರ್ಪಿಎಫ್ ಯೋಧರ ರಜೆಯನ್ನು ಕೂಡ ಕ್ಯಾನ್ಸಲ್ಗೊಳಿಸಲಾಗಿದೆ. ಉಳಿದಂತೆ ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ? ಪಾಕಿಸ್ತಾನದ ವಿರುದ್ಧ ಸೇನಾ ಕಾರ್ಯಾಚರಣೆ ಆದ ನಂತರ ಪಾಕಿಸ್ತಾನ ಗಡಿ ನಿಯಂತ್ರಣ ರೇಖೆಯಿಂದ ಆಚೆಯಿಂದ ಗುಂಡಿನ ದಾಳಿಯನ್ನ ಮಾಡ್ತಾ ಇದೆ. ಬೆಳಗಿನ ಜಾವದಿಂದಲೂ ಈ ಕ್ಷಣದವರೆಗೆ ನಿರಂತರವಾಗಿ ನಡೀತಾ ಇದೆ. ಪೂಂಚ್, ಕುಪ್ವಾರ, ರಜೌರಿ ಸೆಕ್ಟರ್ಗಳಲ್ಲಿ
ಗಡಿ ನಿಯಂತ್ರಣ ರೇಖೆಯಿಂದ ಆಚೆಗೆ ಭಾರತದ ಸೇನಾ ಪೋಸ್ಟ್ಗಳತ್ತ ಮತ್ತು ಭಾರತದ ಗ್ರಾಮಗಳತ್ತ ಜನರನ್ನ ಟಾರ್ಗೆಟ್ ಮಾಡಿಕೊಂಡು, ನಾಗರಿಕರನ್ನ ಟಾರ್ಗೆಟ್ ಮಾಡಿಕೊಂಡು ಗುಂಡಿನ ದಾಳಿ ಮತ್ತು ಶೆಲ್ಲಿಂಗ್ ದಾಳಿಯನ್ನ ಮಾಡ್ತಾ ಇದೆ. ಹಾಗಾಗಿ ಗಡಿ ನಿಯಂತ್ರಣ ರೇಖೆ ಮತ್ತು ಇಡೀ ಜಮ್ಮು ಕಾಶ್ಮೀರದಲ್ಲಿ ಭದ್ರತಾ ವ್ಯವಸ್ಥೆ ಹದಗೆಡಬಾರದು ಅನ್ನುವಂತಹ ಕಾರಣಕ್ಕಾಗಿ ಗೃಹ ಇಲಾಖೆ ಮುನ್ನೆಚ್ಚರಿಕೆ ಕ್ರಮವನ್ನು ತೆಗೆದುಕೊಳ್ತಾ ಇದೆ. ಗೃಹ ಇಲಾಖೆಯ ಅಡಿಯಲ್ಲಿ 9 ಅರೆಸೇನಾ ಪಡೆಗಳು ಬರುತ್ತವೆ. CRPF, BSF, NSG ಈ ರೀತಿಯಾದಂತಹ ಕಮಾಂಡೋ ಪಡೆಗಳು ಬರುತ್ತವೆ. ಎಲ್ಲರಿಗೂ ಕೂಡ ತಕ್ಷಣಕ್ಕೆ ಯಾವುದೇ ರೀತಿಯ ರಜೆಯ ಮೇಲೆ ಹೋಗಬಾರದು ಅನ್ನುವಂತಹ ಕಟ್ಟುನಿಟ್ಟಿನ ಸೂಚನೆಯನ್ನು ಕೊಡಲಾಗಿದೆ. ಅದಕ್ಕೆ ಕಾರಣ ಜಮ್ಮು ಕಾಶ್ಮೀರದಲ್ಲಿ ಭದ್ರತಾ ಸಮಸ್ಯೆ ಉದ್ಭವಿಸಬಾರದು, ಜಮ್ಮು ಕಾಶ್ಮೀರದಲ್ಲಿ ಮತ್ತೆ ಯಾವುದೇ ಘಟನೆಗಳು ನಡೆಯಬಾರದು. ಯಾಕಂದರೆ ಪುಲ್ವಾಮಾ ಪಹಲ್ಗಾಮ್ನ ದಾಳಿ ಮಾಡಿದಂತಹ ಉಗ್ರರು ಈವರೆಗೂ ಸಿಕ್ಕಿಲ್ಲ. ಇವತ್ತು ಪಾಕಿಸ್ತಾನದ ಮೇಲೆ ಭಾರತ ದಾಳಿ ಮಾಡಿದೆ, ಆದರೆ ಪಹಲ್ಗಾಮ್ ಮೇಲೆ ದಾಳಿ ಮಾಡಿದ ಉಗ್ರರು ಎಲ್ಲಿದ್ದಾರೆ ಅನ್ನೋದು ಈ ಕ್ಷಣದವರೆಗೂ ಸ್ಪಷ್ಟತೆ ಇಲ್ಲ. ಹಾಗಾಗಿ ಇವತ್ತು ಪಾಕಿಸ್ತಾನದ ಮೇಲೆ ನಡೆದಿರುವಂತಹ ದಾಳಿಗೆ ಜಮ್ಮು ಕಾಶ್ಮೀರದಲ್ಲಿ ಪ್ರತಿದಾಳಿಯನ್ನು ಉಗ್ರರು ಮಾಡಬಾರದು ಮತ್ತು ಜಮ್ಮು ಕಾಶ್ಮೀರದ ಕಾನೂನು ಸುವ್ಯವಸ್ಥೆ ಹದಗೆಡಬಾರದು ಅನ್ನುವಂತಹ ಕಾರಣಕ್ಕಾಗಿ ಇಡೀ ಜಮ್ಮು ಕಾಶ್ಮೀರದಲ್ಲಿ ಎಚ್ಚೆತ್ತುಕೊಳ್ಬೇಕು. ಜೊತೆಗೆ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ BSF ಕೂಡ ಗೃಹ ಇಲಾಖೆಯ ವ್ಯಾಪ್ತಿಗೆ ಬರುತ್ತೆ. ಗಡಿಯಿಂದ ಉಗ್ರರು ಒಳನುಸುಳಬಾರದು ಅನ್ನುವಂತಹ ಕಾರಣಕ್ಕಾಗಿ ಈ ರೀತಿಯ ಎಚ್ಚರಿಕೆಯನ್ನು ಗೃಹ ಇಲಾಖೆ ಎಲ್ಲರಿಗೂ ಕೊಟ್ಟಿದೆ. ಯಾರಿಗೂ ರಜೆ ಇಲ್ಲ, ಎಲ್ಲರೂ ಕೂಡ ಕರ್ತವ್ಯದಲ್ಲಿ ನಿರತರಾಗಬೇಕು ಅಂತ ಕಟ್ಟುನಿಟ್ಟಿನ ಸೂಚನೆಯನ್ನು ಕೊಡಲಾಗಿದೆ. ಮಧುಕರ್. ಓಕೆ, ಹಾಗೆ ಸಂಪರ್ಕದಲ್ಲಿರಿ ಶಶಿನು. ಭಾರತದ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಪಾಕಿಸ್ತಾನಕ್ಕೆ ದೊಡ್ಡ ಮಟ್ಟದಲ್ಲೇ ಆಘಾತವನ್ನ ನೀಡಿದೆ. ಅದರಲ್ಲೂ ಕೂಡ ಉಗ್ರ ಮಸೂದ್ ಅಜರ್ ಕುಟುಂಬವನ್ನೇ ಸರ್ವನಾಶ ಮಾಡಿದೆ. ಇದೀಗ ನಮ್ಮ ಜೊತೆಗೆ ನಿವೃತ್ತ DRDO ಅಧಿಕಾರಿಯಾಗಿರುವಂತಹ ಜಯಪ್ರಕಾಶ್ ಅವರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ, ನಮಸ್ಕಾರ. ಆಪರೇಷನ್ ಸಿಂಧೂರ ಹೆಸರಿನಲ್ಲಿ ಭಾರತ ನಡೆಸಿರುವಂತಹ ಕಾರ್ಯಾಚರಣೆ, 70ಕ್ಕೂ ಹೆಚ್ಚು ಮಂದಿ ಉಗ್ರರು ಈ ಒಂದು ದಾಳಿಯಲ್ಲಿ ಪ್ರಾಣ ಕಳ್ಕೊಂಡಿದ್ದಾರೆ. ಏನ್ ಹೇಳ್ತೀರಿ ಭಾರತದ ಈ ಕಾರ್ಯಾಚರಣೆ ಬಗ್ಗೆ? ಇದು ಬಹಳ ಸರಿಯಾದ ಒಂದು ವ್ಯವಸ್ಥಿತ ದಾಳಿಯನ್ನು ಮಾಡಿದ್ದಾರೆ. ಯಾಕೇಳಿದ್ರೆ ಪೂರ್ವ ತಯಾರಿ ಕೂಡ ಬಹಳ ಚೆನ್ನಾಗಿ ಮಾಡಿದ್ರು ಅವರು. ಒಂದು ಕಡೆಯಿಂದ ನಮ್ಮ ನೌಕಾಪಡೆ ಸಿದ್ಧವಾಗಿತ್ತು, ಇನ್ನೊಂದು ಕಡೆ ಗಡಿಯುವುದಕ್ಕೂ ನಮ್ಮ ಟ್ಯಾಂಕ್ ಮತ್ತು ಇತ್ಯಾದಿ ನಮ್ಮ ಕಾಲಾಳುಗಳು ಸಿದ್ಧರಾಗಿದ್ದರು. ಅದೇ ಥರ ನಮ್ಮ ವಾಯುದಳ ಅದು ಕೂಡ ಸಜ್ಜಾಗಿ ಅದಕ್ಕೆ ಬೇಕಾದಂತಹ ಶಸ್ತ್ರಾಸ್ತ್ರಗಳನ್ನು ಕೊಂಡೋಗುವಂಥ ಫಿಕ್ಸ್ ಮಾಡುವಂಥದ್ದು, ಹಾಗೂ ಎಲ್ಲಿಂದ ಇದನ್ನು ನಾವು ವಿಮಾನವನ್ನು ಉಡಾವಣೆ ಮಾಡಬೇಕು, ಆಮೇಲೆ ಎಲ್ಲಿ ಅದನ್ನು ಮತ್ತೆ ಬರಬೇಕು, ಆಮೇಲೆ ಸಂಭಾವಿತ ಉಗ್ರರ ತಾಣಗಳಲ್ಲಿ, ತರಬೇತಿ ಕೇಂದ್ರಗಳಲ್ಲಿ ಎಲ್ಲಿ, ಇವುಗಳನ್ನೆಲ್ಲ ಮೊದಲಾಗಿ ಅವರು ಲೆಕ್ಕಾಚಾರ ಬಹಳ ಚೆನ್ನಾಗಿ ಮಾಡಿದರು. ಹೀಗಾಗಿ ಜೊತೆಗೆ ಆಂತರಿಕವಾಗಿ ನಮ್ಮ ದೇಶದಲ್ಲಿ ಎಲ್ಲರಿಗೂ ಯುದ್ಧಕ್ಕೆ ಸಿದ್ಧರಾಗಿ ಅಂತ ಹೇಳಿ ಒಂದು ಸೂಚನೆ ಕೊಟ್ಟರು. ಅಂದರೆ ಇವರ ಪಾಕಿಸ್ತಾನದ ವಿಮಾನಗಳು ನಮ್ಮ ಈ ಕಡೆವರೆಗೆ ಬರುವ ಸಂದರ್ಭವೇ ಇಲ್ಲ. ಆದರೂ ಆಂತರಿಕವಾಗಿ ನಾವು ನಾಗರಿಕರು ಎಲ್ಲ ಕೈ ಜೋಡಿಸಿ ಈ ದಾಳಿಯಲ್ಲಿ ನಾವು ಭಾರತೀಯ ಸೇನೆ ಒಟ್ಟಿಗೆ ಇದ್ದೇವೆ, ಆಮೇಲೆ ನಮ್ಮನ್ನು ನಾವು ರಕ್ಷಿಸಿಕೊಳ್ಳಲಿಕ್ಕೆ ಸಿದ್ಧರಿದ್ದೇವೆ ಎಂಬುದನ್ನು ಕೂಡ ಅವರಿಗೆ ಸೂಚನೆ ಕೊಟ್ಟಿದ್ದಾರೆ. ಆದ ಕಾರಣ ಇದು ಈ ಮಾಡಿದಂಥದ್ದುಂಟಲ್ಲ ಅತ್ಯಂತ ಉತ್ತಮವಾದ ಒಂದು ಕಾರ್ಯಾಚರಣೆ. ಇಲ್ಲಿ ಮಾನವೀಯ ದೃಷ್ಟಿ ಉಂಟು, ಶಾಂತಿಯ ಒಂದು ಸಂದೇಶ ಇದೆ. ಎಲ್ಲಿ ಅನ್ಯಾಯ ಮಾಡಿದ್ದಾರೆ, ಯಾರು ತಮಗೆ ತೊಂದರೆ ಮಾಡ್ತಾರೆ ಅವರು ಮಾತ್ರ ನಮಗೆ ಶತ್ರುಗಳು ಹೊರತು ನಾಗರಿಕರಲ್ಲ. ಅಮಾಯಕ ನಾಗರಿಕರ ಬಗ್ಗೆ ಯಾವತ್ತೂ ನಮ್ಮ ಭಾರತೀಯ ಸೇನೆ ಬಹಳ ಜಾಗ್ರತೆ ವಹಿಸಿದೆ. ನಮ್ಮ ಪ್ರಧಾನಮಂತ್ರಿಯವರು ಇರ್ಬೋದು ಅಥವಾ ಸೇನಾಧಿಕಾರಿಗಳು ಹಾಗೆ ಬಹಳ ಎಚ್ಚರದಿಂದ ಈ ಕಾರ್ಯಾಚರಣೆಯನ್ನು ಮಾಡಿದ್ದಾರೆ. ಅಂದರೆ ಎಲ್ಲವನ್ನೂ ಎಲ್ಲಿ ಉಗ್ರರು ತಮ್ಮ ಎಲ್ಲ ಕಾರ್ಯಾಚರಣೆಯನ್ನು ತರಬೇತಿ ಮಾಡಿ ಆ ಶಸ್ತ್ರಾಸ್ತ್ರಗಳನ್ನೆಲ್ಲ ಹೊತ್ಕೊಂಡು ವ್ಯೂಹ ರಚನೆ ಮಾಡ್ತಾರ ಅಥವಾ ತರಬೇತಿ ಅಂತ ಏನು ಮಾಡ್ತಾರ ಅಂಥ ಅಡಗು ತಾಣಗಳನ್ನೇ ಹುಡುಕಿ ಹೊಡೆದಿದ್ದಾರೆ. ಮತ್ತು ಅಲ್ಲಿರುವಂಥ ಗುರುತರವಾದ ಯಾರು ನಾಯಕರು ಅಥವಾ ಗುರುತಿಸ್ಕೊಳ್ಬಹುದಂಥ ಅಂತಾರಾಷ್ಟ್ರೀಯ ಮಟ್ಟದ ಏನು ಉಗ್ರರು ಅವರೆಲ್ಲ ಇರುವುಗಳನ್ನು ಇವತ್ತು ಇವರು ನಮ್ಮ ಸೇನಾಧಿಕಾರಿಗಳು ಬಹಳ ಕರಾರುವಕ್ಕಾಗಿ ಹೊಡೆದಿದ್ದಾರೆ ಅಂತ ಹೇಳಿದರೆ ನಮ್ಮ 3 ವಿಭಾಗದ ಸೈನ್ಯದ ಕಾರ್ಯಾಚರಣೆಯ ಸಾಮರಸ್ಯ ಮತ್ತು ಸಂಯೋಜನೆ ಶ್ಲಾಘನೀಯ. ಇದರೊಂದಿಗೆ ಕೆಲವು ನಾಗರಿಕರು
ಸತ್ತಿರ್ಬೋದು. ಯಾಕೆ ಹೇಳಿದ್ರೆ ಯುದ್ಧದಲ್ಲಿ ಇದು ಸಂಭವಿತವಾಗಿರುವಂಥ ಸಂಭವ ಇದೆ. ಆದ ಕಾರಣ ಇದಕ್ಕೆ ನಾವು ಚಿಂತೆ ಮಾಡುವಾಗಿಲ್ಲ. ಇನ್ನು ಇವರೇನು ದಾಳಿ ಮಾಡಿದ್ರೆ ನಮ್ಮ ಗಮನವನ್ನು ಸೆಳೀಲಿಕ್ಕೋಸ್ಕರ ಗಡಿ ಪ್ರದೇಶದಲ್ಲಿ ಈಗಾಗಲೇ ಅವರು ತೊಂದರೆ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಅದು ಹೆಚ್ಚು ಸಮಯ ನಡೆಯೋದಿಲ್ಲ, ಯಾಕೆಂದರೆ ಗಡಿ ಉದ್ದಕ್ಕೂ ನಾವು ಸಜ್ಜಾಗಿದ್ದೇವೆ. ಆಮೇಲೆ ನಮ್ಮ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳು, ನಮ್ಮ ತಂತ್ರಜ್ಞಾನದ ಬಳಕೆಯಿಂದಾಗಿ ಅವರನ್ನು ನಾವು ನಿವಾರಿಸ್ತೇವೆ. ನಮಗೆ ಒಂದು ಸಕಾರಣ ಇದೆ, ನಮ್ಮ ಪ್ರದೇಶವನ್ನು ಅವರು ಆಕ್ರಮಿಸಿದ್ದಾರೆ. ನಮಗೆ 15ರಿಂದ ಹೆಚ್ಚು ಬಾರಿ ಉಲ್ಲಂಘನೆ ಮಾಡಿದ್ದಾರೆ. ನಮ್ಮ ಗಡಿ ನಿಯಂತ್ರಣ ರೇಖೆ ದಾಟಿ ಬಂದಿದ್ದಾರೆ ಅವರು. ನಮ್ಮ ಅಮಾಯಕ ಜನರನ್ನು ಕೊಂದಿದ್ದಾರೆ. ಹೀಗೆ ಹಲವು ಸ್ಪಷ್ಟ ದಾಖಲೆಗಳು ಅವರು ಮಾಡಿದ ಆಕ್ರಮಣ ಭಾವವನ್ನು ತೋರಿಸುವಂಥದ್ದುಂಟು. ಆದ ಕಾರಣ ಯಾರಿಗೂ ಅದು ಹೊಸದಾಗಿ ನಡೆದ ಇದು ನಮ್ಮ ಪ್ರತಿರೋಧ ಅಲ್ಲ. ನಾವು ಸಾರಿ ಹೇಳಿದ್ದೇವೆ, ಇದು ತುಂಬ ತಪ್ಪು. ಎಲ್ಲ ದೃಷ್ಟಿಯಲ್ಲಿ ನಮ್ಮ ಅಂತಾರಾಷ್ಟ್ರೀಯ ಸಂಬಂಧಗಳು, ಶಾಂತಿ ಪರಿಪಾಲನೆ ಅಥವಾ ವಿಶ್ವಸಂಸ್ಥೆಯ ಏನು ನಿಯತ್ತುಗಳಿದೆಯಲ್ಲ, ಇದನ್ನು ಮೀರಿ ನೀವು ಕೆಲಸ ಮಾಡ್ತಾ ಇದ್ದೀರಿ. ಇದು ನಿಜವಾಗಿ ಒಳ್ಳೆಯದಲ್ಲ. ಆ ಕಾರಣ ನಾವು ಅವರಿಗೆ ಎಚ್ಚರಿಕೆ ಕೊಟ್ಟಿದ್ದೇವೆ. ಅಷ್ಟು ಎಚ್ಚರಿಕೆ ಕೊಟ್ಟು ಕೂಡ ಅವರ ಮೇಲೆ ದಾಳಿ ಮಾಡಿದ ಮೇಲೆ ಇಡೀ ದೇಶಕ್ಕೆ ನಮಗೆ ಅವರ ಮೇಲೆ ಪ್ರತೀಕಾರ ಮಾಡಬೇಕು, ಸಜ್ಜಾಗಿ ಹೊಡಿಬೇಕೆಂಬುದನ್ನು ಎಲ್ಲರೂ ಒಕ್ಕಲಿನಿಂದ ಹೇಳ್ತಾ ಇದ್ರು. ಹೀಗಾಗಿ ಈ ಪ್ರಯತ್ನದಲ್ಲಿ ನಾವು ಪಕ್ಷಾತೀತವಾಗಿ ನಮ್ಮ ಎಲ್ಲ ಭಾರತೀಯರು ರಾಷ್ಟ್ರೀಯತೆ, ದೇಶದ ಪ್ರೇಮದೊಂದಿಗೆ ನಾವು ಪ್ರಧಾನಿ ಮತ್ತು ಯೋಧರನ್ನು ಬೆಂಬಲಿಸಬೇಕು. ಮುಂದಿನ ಕಾರ್ಯಾಚರಣೆಯನ್ನು ಯಾರು ಹೇಳುವುದಿಲ್ಲ. ಯಾಕೆ ಹೇಳಿದ್ರೆ ಎಲ್ಲಿ ಅವರು ಪ್ರಚೋದನೆ ಕೊಡ್ತಾರೆ, ಎಲ್ಲಿ ನಮ್ಮನ್ನು ಗಮನ ಸೆಳೀತಾರೆ ಅಂತ ನೋಡ್ತಾರೆ. ಯಾಕೆಂದರೆ ಹತಾಶ ಪ್ರವೃತ್ತಿ ಉಂಟು. ಇನ್ನು ಉಳಿದಂತೆ ನಮ್ಮ ಸೈನ್ಯದ ಸಾಮರ್ಥ್ಯ, ಶಸ್ತ್ರಾಸ್ತ್ರಗಳ ಸಂಗ್ರಹಣೆ, ಆಮೇಲೆ ತಾಂತ್ರಿಕವಾದ ನಿಯೋಜನೆ, ಇವುಗಳಲ್ಲೇ ನಾವು ಬಹಳ ನಿಸ್ಸೀಮ ಹಸ್ತರು. ಯಾಕೆಂದರೆ ನಮ್ಮಲ್ಲೇ ನಿರ್ಮಾಣವಂತಹ ಶಸ್ತ್ರಾಸ್ತ್ರಗಳಲ್ಲವೇ ಬ್ರಹ್ಮೋಸ್ ಆಗಲಿ, ತೇಜಸ್ ಎಲ್ಲ. ಹಾಗಾಗಿ ಎಲ್ಲಿಯೂ ನಮ್ಮ ತಂತ್ರಜ್ಞಾನ ನಾವು ಬೇರೆಯವರಿಂದ ಬಾಡಿಗೆಗೆ ತಗೊಳ್ಳೋದಲ್ಲ. ಆದ ಕಾರಣ ಅದರ ಸಂಯೋಜನೆ ಮಾಡೋದು, ಅದನ್ನು ಸಲಕರಣೆ ಹೊಂದಿಸುವುದು ಅಥವಾ ಅದನ್ನು ರಿಪೇರಿ ಮಾಡುವಂಥದ್ದು ಅಥವಾ ಮತ್ತೊಮ್ಮೆ ಸಜ್ಜುಗೊಳಿಸುವುದು, ಇದರಲ್ಲೆಲ್ಲ ನಾವು ಚೆನ್ನಾಗಿ ತರಬೇತಿ ಮಾಡಿದ್ದೇವೆ. ಈ ಅಭ್ಯಾಸವನ್ನು ಕೂಡ ನಾವು ಮಾಡ್ಕೊಂಡಿದ್ದೇವೆ. ಆಮೇಲೆ ಬೇರೆ ಬೇರೆ ಹಂತದ ವಾಯುದಳಕ್ಕೆ ಬೇಕಾದಂಥ, ವಾಯು ದಾಳಿಗೆ ಬೇಕಾದಂಥ ವಿವಿಧ ಮಾದರಿಯ ಯುದ್ಧ ವಿಮಾನಗಳು ನಮ್ಮಲ್ಲಿ ಉಂಟು. ಹಾಗಾಗಿ ಭಾರತ ಇವತ್ತು ಸರಿ ಕ್ರಮ ತಗೊಂಡಿದೆ, ಬಹಳ ಸರಿಯಾದ ದಾರಿಯಲ್ಲಿ ಸಾಗ್ತಾ ಉಂಟು. ಇನ್ನು ಇವರೇನು ನಮ್ಮ ಒಳಗಿನ ಪ್ರದೇಶಕ್ಕೆ ಬಂದರೂ ಕೂಡ ಅವರಿಗೆ ಸರ್ವನಾಶ ಸಿದ್ಧ. ಹಾಗಾಗಿ ನಾವು ಸೈನ್ಯ ಈ ಬಗ್ಗೆ ಎಚ್ಚರಿಂದ ನೋಡ್ತಾ ಉಂಟು. ಓಕೆ, ಹಾಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.